ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆತ್ಮೀಯರೇ, ಆ ಭಗವಂತನು ಶುಭವನ್ನು ಉಂಟು ಮಾಡಲಿ. ನೋಡಿ, ನಾವು 2023ನೇ ಇಸ್ವಿಯ ವರ್ಷ ಭವಿಷ್ಯವನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. 24 ಕೂಡ ಅಪ್ಲೋಡ್ ಮಾಡಿದ್ದೇವೆ. ನೋಡ್ತಾ ಇದ್ದಂತೆ 2025ನೇ ಇಸ್ವಿ ಆಂಗ್ಲ ವರ್ಷ ಬರ್ತಾ ಇದೆ. ಹಾಗಾಗಿ ನಮಗೆ ಯುಗಾದಿಂದ ಯುಗಾದಿಗೆ ವರ್ಷ ಅಂತ ಅಂದ್ಕೊಂಡ್ರೂ ಕೂಡ ನಾವು ದಿನಾಂಕಗಳನ್ನು ಇಸ್ವಿಗಳನ್ನು ನೋಡಿ ಆಂಗ್ಲ ವರ್ಷದ ಪದ್ಧತಿ ಎಂದೇ 2025ನೇ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ, ಏನಾದರೂ ಲಾಭ ನಷ್ಟ ಅಥವಾ ಒಳ್ಳೆ ಥರದ ಫಲಗಳಾಗುತ್ತದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಮಿಥುನ ರಾಶಿಯವರಿಗೆ ಒಂದು ಹಂತಕ್ಕೆ ಸದ್ಯಕ್ಕೆ ಆರಂಭದ ದಿವಸದಲ್ಲಿ ಗುರುಬಲ ಇಲ್ಲ, ಆದರೆ ಗುರುವು ಕೂಡ ವಕ್ರವಾಗಿದ್ದಾನೆ. ಯಾಕಂದರೆ ವೃಷಭ ರಾಶಿಯಲ್ಲಿರುವಂತಹ ಗುರುವನ್ನು ನಾವು ಮೇಷರಾಶಿಗೆ ಫಲ ಹೇಳಬೇಕು. ಇನ್ನು ನೋಡಿ, 15/5/2025 5ನೇ ತಿಂಗಳ ನಂತರದಲ್ಲಿ ರಾಶಿಗೆ ಗುರು ಬರ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಗುರುವಿನ ಆಗಮನ ಬುಧನ ರಾಶಿಗೆ ಬಹಳ ಒಳ್ಳೆಯದಾದಂಥದ್ದು. ಹಾಗೆ ಶನಿಯೂ ಕೂಡ ಸ್ವಲ್ಪ ಪರಿವರ್ತನೆ ಆಗ್ತಾನೆ. ಅಂದರೆ ಭಾಗ್ಯದಲ್ಲಿರುವಂತಹ ಶನಿಯು ನಿಮ್ಮ ರಾಶಿಗೆ, ದಶಮ ರಾಶಿಗೆ ಶನಿಯೂ ಕೂಡ ಬರ್ತಾನೆ 29/3/2025. ಹಾಗಾಗಿ ನಿಮಗೆ ಮಾರ್ಚ್ ನಂತರದಲ್ಲಿ ಶನಿಯೂ ಕೂಡ ಮುಂದೆ ಬರ್ತಾನೆ. ಇದೇನು ಒಂದು ಒಳ್ಳೆಯದಾದಲ್ಲಿ ಏನಂತ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ದಶಮದಲ್ಲಿರುವಂತಹ ರಾಹು ಏನಿದೆಯಲ್ವ, ಆ ರಾಹುವು ಕೂಡ ನಿಮಗೆ ವಕ್ರವಾಗಿ ನಿಮ್ಮ ಭಾಗ್ಯಕ್ಕೆ ಬರ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಭಾಗ್ಯಸ್ಥಾನ, ಏಕಾದಶ ಸ್ಥಾನ, ಇವೆಲ್ಲ ರಾಹು ಬಹಳ ಹೇಳಿರುವಂಥ ಒಂದು ಸ್ಥಾನಮಾನಗಳು. ಹಾಗೆಯೇ ತೃತೀಯ ರಾಶಿಯಲ್ಲಿ ಇನ್ನು ಕೇತುವು ಕೂಡ ಬರ್ತಾನೆ. ರಾಹು ಕೇತು ಎರಡು ಗ್ರಹಗಳು ಕೂಡ ಅಪ್ರದಕ್ಷಿಣಾಕಾರವಾಗಿ ಬರ್ತಾ ಇರ್ತಾರೆ. ಹಾಗಾಗಿ ಎಲ್ಲ ನಿಧಾನವಾಗಿ ಸಂಚರಿಸುವಂತಹ ರಾಹು, ಕೇತು, ಶನಿ, ಗುರು 4 ಗ್ರಹಗಳನ್ನು ಇಟ್ಕೊಂಡು ಇನ್ನು ನಾವು ಈ ವರ್ಷ ಭವಿಷ್ಯವನ್ನು ನಾವು ಚಿಂತನೆ ಮಾಡೋಣ. ನಾವು ಹೇಳುವಂಥದ್ದು ಇದು ಮತ್ತು ಗೋಚಾರ ಫಲ. ಯಾಕಂದರೆ ಇದು ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಇರಬಹುದು. ಇದೇ ಸರ್ವಕಾಲೀನ ಅಥವಾ ಇದೇ ಹೇಳಿಬಿಟ್ಟಿದ್ದಾರಪ್ಪ 100ಕ್ಕೆ 100 ಪಟ್ಟು ಆಗುತ್ತದೆ ಹೇಳುವಂಥದ್ದಲ್ಲ. ಗೋಚಾರದಲ್ಲಿ ಯಾವ್ಯಾವ ಗ್ರಹಗಳು ಸ್ಥಿತಿಗಳನ್ನು ಗಮನಿಸಿ ನಾವು ಹೇಳುವಂಥ ಒಂದು ಪ್ರಯತ್ನ, ಮನುಷ್ಯ ಪ್ರಯತ್ನ. ದೈವಾನುಗ್ರಹ ಸಿಗಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾ, ನೋಡಿ, ಮೃಗಶಿರಾ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-4 ಪಾದ, ಹಾಗೆ ಪುನರ್ವಸು ನಕ್ಷತ್ರ 1-2-3ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಯಾಕಂದರೆ ವಿಡಿಯೋದಲ್ಲಿ ವಿಶೇಷವಾಗಿ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಏನಪ್ಪ, ಯಾವ ದೇವರ ಆರಾಧನೆ ಮಾಡಬೇಕು ಅಥವಾ ಏನೇನು ವಿಶೇಷವಾದಂಥ ನಕ್ಷತ್ರಕ್ಕೆ ಹೆಚ್ಚಿನದಾದಂತಹ ಶಕ್ತಿ ಸಾಮರ್ಥ್ಯಗಳು ವೃದ್ಧಿಯಾಗುವುದಾದರೆ ಏನು ಮಾಡಬೇಕು ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ನೋಡಿ, ಮಿಥುನ ರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ ಎಲ್ಲವೂ ಕೂಡ ಇದೆ, ಇಲ್ಲ ಅಂತಿಲ್ಲ. ಆದರೆ ಆ ಅನುಭವಿಸುವಂತಹದ್ದು ಅಥವಾ ಸಿಗುವಂತಹದ್ದು ಅಥವಾ ಬಂಗಾರ ಇದೆ, ಆದರೆ ಯಾವುದೋ ಒಂದು ಕಷ್ಟಕ್ಕೆ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ದೇನೆ, ಹಾಕ್ಕೊಳ್ಬೇಕು ಅನ್ನಿಸ್ತದೆ. ಆ ಬಂಗಾರ ನನ್ನದೇ ಬಂಗಾರ, ಏನು ಮಾಡೋಣ, ಆದರೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂತಹ ನೀವು ಪರಿಸ್ಥಿತಿಯಲ್ಲಿ ಇದ್ದೀರಿ. ಆದರೆ ಇದೇ ಪರಿಸ್ಥಿತಿ ಶಾಶ್ವತವ ಅಂತ ಕೇಳಲಿಕ್ಕೆ ಹೋದರೆ ಖಂಡಿತ ಇದೇ ಪರಿಸ್ಥಿತಿ ಶಾಶ್ವತ ಅಲ್ಲ. ನಾವು ಹಾಗೆ ಗಮನಿಸ್ತಾ ಹೋದರೆ ಫಸ್ಟು ಹಣಕಾಸು ಹೇಗಿದೆ 25ನೇ ಇಸ್ವಿಯಲ್ಲಿ ಅಂತ ನೋಡ್ತಾ ಹೋದರೆ ಒಂದು ಮೇವರೆಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಂತಲೇ ಹೇಳಬಹುದು. ಅಷ್ಟೋ ಇಷ್ಟೋ ನಡೀತದೆ, ಬರುತ್ತೆ, ಆಗತ್ತೆ ಹೇಳುವಂಥ ಮನಸ್ಥಿತಿ ಇರುತ್ತದೆ ನಿಮಗೆ. ಆದರೆ ಅನಂತರದಲ್ಲಿ ಪ್ರಬಲವಾದಂಥ ಆರ್ಥಿಕವಾದಂತಹ ಒಂದು ಬಲಿಷ್ಠವಾದಂಥ ಶಕ್ತಿಯನ್ನು ಭಗವಂತ ನೀಡುತ್ತಾನೆ ನಿಮಗೆ. ಒಂದು ಕೆಲಸ ಸಿಗದೇ ಇದ್ದವರಿಗೆ ಕೆಲಸ ಸಿಗುವಂತಹ ಚಾನ್ಸಸ್ಸು, ಅಥವಾ ವೃತ್ತಿಪರರಿಗೆ ಏನೋ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಕಡೆ ಹೋಗಬೇಕು ಅಂತಂದರೆ ದಿಢೀರ್ನೇ ಆ ಕೆಲಸ ಕಾರ್ಯಗಳು ಸಿಗುವಂಥ ಚಾನ್ಸಸ್ ಆಗ್ತದೆ. 6 ತಿಂಗಳ 3 ತಿಂಗಳಿಂದ ಎಲ್ಲೋ ಒಂದು ಕಡೆ ಇಂಟ್ರ್ಯೂ ಹೋಗಿದ್ದಾನೆ, ಆ ಇಂಟ್ರ್ಯೂವೇ ಪಾಸಾಗಿಲ್ಲ. ಏನು ಮಾಡಬೇಕು ಅಂತಂದರೆ ಆ ಇಂಟ್ರ್ಯೂ ಪಾಸಾಗುವಂಥದ್ದು, ಕೆಲಸಕ್ಕೂ ಸೇರಿಕೊಳ್ಳುವಂಥದ್ದು, ಅದರಲ್ಲಿ ಮುನ್ನಡೆಗೆ ನಡೆಯುವಂಥ ಸಾಧ್ಯತೆಗಳಾಗ್ತದೆ. ಇದು ಬಹಳ ಉತ್ತಮವಾದಂಥದ್ದು. ನೋಡಿ, ಯಾಕಂದರೆ ಭಾಗ್ಯಕ್ಕೆ ಬರುವಂತಹ ರಾಹು, ನೋಡಿ 9ನೇ ರಾಹು ಬಂದರೆ ಬಹಳ ಮುಖ್ಯವಾಗಿ ಬಹಳ ಜನರಿಗೆ ಕನಸಿರ್ತದೆ, ಹೊರದೇಶಕ್ಕೆ ಹೋಗಬೇಕು, ಅಲ್ಲಿ ಆರ್ಥಿಕವಾಗಿ ನಾನು ಸಂಪಾದನೆ ಮಾಡಬೇಕು, ಅಲ್ಲಿ ನಾನು ಬಲಿಷ್ಠವಾಗಬೇಕು, ಅನಂತರದಲ್ಲಿ ಎಲ್ಲಿ ಹುಟ್ಟಿದನೋ ಅಲ್ಲಿ ಕೊನೆಯ ಜೀವನವನ್ನು ನಡೆಸಬೇಕು, ಹೀಗೆಲ್ಲ ಇರುತ್ತೆ. ಅಂತಹ ಯಾರ್ಯಾರು ಆಸೆ ಇಟ್ಕೊಂಡಿದ್ರು ಅಂತಹ ಆಸೆ ಈಡೇರುವಂಥ ಸಾಧ್ಯತೆಗಳು ಬಹಳ ಜನಕ್ಕಿದೆ. ಮತ್ತು ಹೊರದೇಶದಲ್ಲಿದ್ದವ್ರು ಏನಾದ್ರು ವರ್ಕ್ ಮಾಡ್ತಾ ಇದ್ದಂಥವ್ರು ಇಲ್ಲಿ ಬಂದು ಕೂತ್ಕೊಂಡಿದ್ರೆ ಅಥವಾ ನಮ್ಮ ಭಾರತದಲ್ಲಿದ್ದರೆ ಅಂಥವರಿಗೂ ಕೂಡ ಒಂದು ದಿಢೀರ್ನೇ ಎಲ್ಲೋ ಒಂದು ಕಡೆಗೆ ವಿದೇಶಕ್ಕೆ ಹೋಗುವಂತಹ ಪ್ರಯಾಣ ಯೋಗಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ
ಕೆಲಸ ಕಾರ್ಯಕ್ಕೆ ನೀವು ಈ ವರ್ಷದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೂ ಬಹಳ ಬೇಗನೆ ಆ ಕೆಲಸ ನಿಮ್ಮ ಕೈ ಒಲಿದು ಬರುತ್ತದೆ. ಯಾಕಂದರೆ ಹತ್ತಾರು ಕಡೆಗೆ ಕಂಪ್ನಿಗೆ ಇಂಟರ್ವ್ಯೂ ಮಾಡ್ತಾ ಇರ್ತೀರಿ, ಆದರೆ ಸೆಲೆಕ್ಟ್ ಆಗದೇನೂ ಕೂಡ ಕೆಲವೊಂದು ಸಲ ಇರ್ತದೆ. ಆದರೆ ಈ ಒಂದು ವರ್ಷದಲ್ಲಿ ಅದು ಸೆಲೆಕ್ಟ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ವೃತ್ತಿಯೂ ಕೂಡ ಅನುಕೂಲ ಇದೆ, ಧನ ಮೂಲವೂ ಕೂಡ ಬರುತ್ತೆ. ಹಾಗೆ ಯಾವುದೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶಗಳನ್ನು ಕೂಡ ಗುರು ರಾಹು ಎರಡೂ ಗ್ರಹಗಳು ಕೂಡ ನೀಡುತ್ತಾರೆ. ಯಾಕಂದರೆ ರಾಹು ಭಾಗ್ಯಕ್ಕೆ ಬಂದ ತಕ್ಷಣವೇ ವಿಶೇಷವಾದಂತಹ ಬಹಳ ಮೌಲ್ಯದ ಹಣವನ್ನು ಕೊಡ್ತಾನೆ, ಬಹಳ ಜಾಸ್ತಿ ಹಣವನ್ನು ಕೊಡ್ತಾನೆ, ಸ್ವಲ್ಪ ಸ್ವಲ್ಪ ಅಲ್ಲ. ರಾಹು ಅನುಗ್ರಹ ಮಾಡಿದರೆ ನಮ್ಮ ಕೈಯಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅಷ್ಟೊಂದು ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಾರೆ. ನೋಡಿ, ಬಹಳ ಮುಖ್ಯವಾಗಿ ನೀವು ನೋಡಿರ್ತೀರಿ, ನಮ್ಮ ಮುಂದೆ ಇವರನ್ನು ನೋಡ್ತಾ ಇದ್ದಾನಪ್ಪ, 10 ವರ್ಷ 15 ವರ್ಷ ಹಿಂದೆ ನೋಡ್ತಾ ಇದ್ದಾನೆ, ಹೇಗಿದ್ರು ಈಗ ಹೇಗಾಗ್ಬಿಟ್ಟಿದ್ದಾರೆ ಅಂದ್ಕೊಳ್ತೀರಲ್ವ. ಅಂಥವರಿಗೆಲ್ಲ ರಾಹುವಿನ ಪ್ರಬಲವಾದಂಥ ಅನುಗ್ರಹದಿಂದ ಹೆಚ್ಚಿನದಾಗಿ ಬೆಳವಣಿಗೆ ಆಗಿರುತ್ತೆ. ಆರ್ಥಿಕವಾಗಿ ಅನುಕೂಲ ಆಗಬೇಕು, ಅಥವಾ ಭೂಮಿಯ ವ್ಯವಹಾರದಲ್ಲಿ ಅನುಕೂಲ ಆಗಬೇಕು, ಅಥವಾ ಏನೋ ಒಂದು ಒಳ್ಳೆಯದಾಗಬೇಕು ಅಂದರೆ ರಾಹುವಿನ ಅನುಗ್ರಹ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಅಂತಹ ರಾಹು ನಿಮಗೆ ಹೆಚ್ಚಿನದಾದಂತಹ ಹಣಕಾಸನ್ನು ಕೊಡ್ತಾನೆ. ಅಂದರೆ ರಾಹು ಅನುಗ್ರಹ ಮಾಡಿದರೆ 1-2 ರೂಪಾಯಿ ಲಕ್ಷ ಕೋಟಿ ಲೆಕ್ಕದಲ್ಲಿ ಕೊಡ್ತಾನೆ. ಹಾಗಾಗಿ ಅಂತಹ ರಾಹು ನಿಮಗೆ ಈ ವರ್ಷದಲ್ಲಿ ಬಹಳ ಒಳ್ಳೆಯದು ಮಾಡ್ತಾ ಇದ್ದಾನೆ. ಅದರಲ್ಲೂ ಮೇ ಅನಂತರದಲ್ಲಿ ಮುಟ್ಟಿದೆಲ್ಲ ಚೆನ್ನಾಗ್ತಾ ಹೋಗ್ತದೆ, ಅನುಕೂಲಕರವಾದಂಥ ಅವಕಾಶಗಳು ನಿಮಗೆ ಸಿಗ್ತಾ ಹೋಗ್ತದೆ. ಅದು ಎಷ್ಟೋ ಸಲ ಅವಕಾಶಗಳೇ ಸಿಗಲ್ಲ ಅಂತೇಳಿ ಒದ್ದಾಡ್ತಾ ಇರುವಂತಹ ಈ ಮಿಥುನ ರಾಶಿಯವರಿಗೆ ಇವಾಗ ಕರೆದು ಕೂರಿಸುವಂಥ ಸಾಧ್ಯತೆಗಳಾಗ್ತದೆ. ಅಪ್ಪ ನೀವು ಈ ಕೆಲಸ ಮಾಡಿ ಅಂತ ಹೇಳ್ತಾರೆ. ಏನಕ್ಕೆ? ನಿಮ್ಮ ಹಿಂದೆ ಕಷ್ಟ ಅನುಭವಿಸಿದ್ರಿ, ಹಿಂದೆ ಶ್ರಮ ಪಟ್ಟುಕೊಂಡು ನಿಮಗೆ ಎಷ್ಟೋ ಕೆಲಸಗಳು ಆಗಲಿಲ್ಲ. ಆದರೆ ಇವಾಗ ಅಂತಹ ಅವಕಾಶಗಳು ಕರೆದು ಬರ್ತಾ ಇದೆ. ಹಾಗಾಗಿ ಹಣಕಾಸಿನಲ್ಲಿ ಬಹಳ ಉತ್ತಮವಾದಂಥದ್ದು. ಏನಾದರೂ ಸ್ಥಿರಾಸ್ತಿ ಸಂಪಾದನೆ ಮಾಡ್ತಾ ಇದ್ದೀರಾ ಕೇಳಲಿಕ್ಕೆ ಹೋದರೆ ನಿಮ್ಗೆ ಅಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಉಳಿಸುವಂತಹದ್ದು. ಯಾಕಂದರೆ ನೀವು ಬಹಳ ಬುದ್ಧಿಯಿಂದ ನೀವು ಕೆಲಸ ಮಾಡ್ತೀರಿ, ಕಳ್ಕೊಳ್ಳಿಕ್ಕೆ ನೀವು ಹೋಗೋದಿಲ್ಲ. ಎಷ್ಟಿದೆಯೋ ಅಷ್ಟು ಪರವಾಗಿಲ್ಲಪ್ಪ ಅಂಥೇಳಿ ನಿಧಾನವಾಗಿ ಯೋಚನೆ ಮಾಡ್ತಾ ಬರ್ತೀರಿ. ನೀವು ಕಳ್ಕೊಳ್ಳುವಂಥದ್ದು, ತೊಂದರೆ ಮಾಡಿಕೊಳ್ಳುವಂಥದ್ದಿಲ್ಲ. ಆದರೂ ಒಂದೇನಪ್ಪ ಅಂತಂದು ಸ್ವಲ್ಪ ಗಾಬರಿ ಇದೆ ಜೀವನದಲ್ಲಿ, ಲವಲವಿಕೆಯೂ ಕೂಡ ಇದೆ. ಕೆಲವೊಂದು ಸಲ ಬಹಳ ತಾಳ್ಮೆ ಮನುಷ್ಯನಿಗೆ ಕೈ ಹಿಡಿಬೇಕು. ಎಷ್ಟೋ ಸಲ ನಾವು ಕೆಲವೊಂದು ಗಾಬರಿಯಿಂದ ಮಾಡಿದಾಗ ಆ ಗಾಬರಿ ಕೆಲಸ ಸರಿ ಆಗದೇನೂ ಕೂಡ ಇರಬಹುದು ಅಲ್ವಾ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಸ್ವಲ್ಪ ನಿಧಾನವಾಗಿ ಇಲ್ಲೋ ಒಂದು ಕಡೆಗೆ ಭೂಮಿ ಕೊಂಡುಕೊಳ್ಳುವಂಥದ್ದು, ಕೃಷಿ ಜಾಗ ಕೊಂಡುಕೊಳ್ಳುವಂಥದ್ದು. ಯಾಕಂದ್ರೆ ನೋಡಿ, ಮನೆ ಕಟ್ಟಬೇಕು ಅಂಥೇಳಿ ತೀರ ಯಾರೋ ಒಬ್ಬರಿಗೋ ಗಡಬಡಿಯಲ್ಲಿ ಕೊಟ್ಟುಬಿಟ್ರೆ, ಎಸ್ಟಿಮೇಟ್ ಇಲ್ಲದೆ ಕೊಟ್ಟರೆ ಕೊನೆಗೆ ಅವರು ಹೇಳಿದಷ್ಟು ನಾವು ದುಡ್ಡು ಕೊಟ್ಟು ಬರಬೇಕಾಗ್ತದೆ. ಫಸ್ಟೇ ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲೋ, ಎಷ್ಟು ಖರ್ಚಾಗುತ್ತೆ, ಈ ಖರ್ಚು ನಮಗೆಲ್ಲನೂ ಅದನ್ನು ನೀಗಲಿಕ್ಕೆ ಆಗುತ್ತೋ, ಅಥವಾ ನನ್ನ ಕೈಯಲ್ಲಿ ಎಷ್ಟೆಲ್ಲ ದುಡ್ಡು ಇದೆಯೋ, ಅಥವಾ ಬ್ಯಾಂಕ್ ಲೋನ್ ಕೊಡ್ತಾರಾ ಅಥವಾ ಕೊಡದೇ ಇದ್ದರೆ ಏನು, ಇದನ್ನೆಲ್ಲ ಯೋಚನೆ ಮಾಡಿಕೊಳ್ಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ನೀವು ಆ ದಿಢೀರನೆ ಮಾಡುವಂಥದ್ದನ್ನು ಸ್ವಲ್ಪ ವಿಳಂಬ ಮಾಡಿ, ನಿಧಾನ ಮಾಡಿ, ಸಲ ಯೋಚನೆ ಮಾಡಿ ಆತುರ ನಿರ್ಧಾರವನ್ನು ಈ ವರ್ಷದಲ್ಲಿ ಮಾಡಿಕೊಳ್ಳುವಂಥ ಪ್ರಯತ್ನವೇ ಬೇಡ. ನಿಧಾನಾಗಿ 4 ದಿವಸ ಆದರೂ ಪರವಾಗಿಲ್ಲ, ಹೇಗಿದ್ರೂ ನಿಮ್ಮದೇ ಕೆಲಸ ನೀವು ಮಾಡ್ತಾ ಇರ್ತೀರಿ, ಅದನ್ನು ನೋಡ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ನೋಡಿ, ಬಹಳ ಜನ ಯೋಚನೆ ಮಾಡ್ತಾ ಇರ್ತಾರೆ, ಹಣಕಾಸಿನ ಮೌಲ್ಯ ಬಹಳ ಮುಖ್ಯವಾದಂಥದ್ದು. ನಮಗೆ ಟೈಮ್ ಇಲ್ಲಪ್ಪ, ಅವ್ರು ಹೇಳ್ದಂಗೆ ಮಾಡ್ತೇನೆ ಕೊಟ್ಟು ಬಂದುಬಿಡ್ತಾರೆ. ಹಾಗೆ ಮಾಡಬಾರ್ದು. ಪ್ರತಿಯೊಂದಕ್ಕೂ, ಯಾಕಂದರೆ ನಾವು 1 ರೂಪಾಯಿಯೂ ಕೂಡ ಸೇರಿಸಿರುವಂಥ, ಕಷ್ಟಪಟ್ಟಿರುವಂಥ ಹಣ ಆದದ್ರಿಂದ ಸಮಯ ಹಣ ಎರಡೂ ಕೂಡ ವ್ಯರ್ಥವಾಗಿಬಿಡುತ್ತೆ. ಹಾಗಾಗಿ ಅದಕ್ಕೆ ನಾವು ಬಹಳ ಮೌಲ್ಯ ಎರಡನ್ನೂ ಕೂಡ ಕೊಟ್ಟು ಅದನ್ನು ಯೋಚನೆ ಮಾಡಬೇಕು. 1,000, 2,000, 5,000 ಅಂಥೇಳಿ ಯೋಚನೆ ಮಾಡಿಬಿಡ್ತಾರೆ ತುಂಬ ಜನ. ಆ ಥರ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ಹಣದ ಬಗ್ಗೆನೂ ಕಾಳಜಿ ಇರಲಿ, ಸಮಯದ ಬಗ್ಗೆನೂ ಕೂಡ ಕಾಳಜಿ ಇರಲಿ, ತುಂಬ ತಾಳ್ಮೆ ಇರಲಿ ಈ ವರ್ಷದಲ್ಲಿ ಅಂತೇಳಿ ಹೇಳ್ತೇನೆ. ಇನ್ನು ನೋಡಿ, ಸ್ಥಿರಾಸ್ತಿಯ ವಿಷಯದಲ್ಲಿ ಯೋಚನೆ ಮಾಡ್ತಾ ಬಂದರೆ ಒಂದಂತಕ್ಕೆ ನಿಮ್ಗೆ ಆ ಭಗವಂತ ಒಂದಂತಕ್ಕೆ ಆಸ್ತಿ ಪಾಸ್ತಿ ಭೂಮಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. ಈ ವರ್ಷದ ಅಂತ್ಯದಲ್ಲಿ ಇನ್ನೊಂದು ಯಾವುದೋ ಒಂದು ಉತ್ತಮವಾದಂತಹ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಅದರ ಜೊತೆಗೆ ಒಂದು ಹೆಚ್ಚಿನದಾದಂತಹ ಬೆಳವಣಿಗೆ ಆಗ್ತದೆ. ಯಾಕಂದರೆ ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವಂತಹ ಮನಸ್ಥಿತಿ ನಿಮಗಿದೆ ನೋಡಿ ಅಲ್ವಾ. ಮಿಥುನ ರಾಶಿಯವರಿಗೆ ನಿಮಗೆ ಸ್ವಲ್ಪ ಕಷ್ಟ ಇರಲಿ ಅಥವಾ ನಿಮಗೆ ಸ್ವಲ್ಪ ಚಿಂತೆ ಇರಲಿ, ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತಹ ಒಂದು ಭಾವನಾತ್ಮಕವಾದಂತಹ ವ್ಯಕ್ತಿಗಳು ನೀವು ಅಲ್ವಾ. ಹಾಗಾಗಿ ಅಂತಹ ಭಾವನಾತ್ಮಕವಾಗಿ ಇನ್ನೊಬ್ಬರಿಗೆ ಒಳ್ಳೆಯ ಉಪಕಾರಗಳನ್ನು ಅಥವಾ ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡಿದಾಗ ಭಗವಂತ ನಿಮ್ಗೆ ಎಲ್ಲೋ ಒಂದು ಕಡೆಗೆ ಕೈ ಹಿಡಿದೇ ಹಿಡಿತಾನೆ. ಹಾಗಾಗಿ ಆ ದುಃಖ ಪಡುವಂಥದ್ದು, ನನಗೆ ಆಗಲ್ಲ ಹೇಳುವಂಥದ್ದನ್ನು ಬಿಟ್ಟುಬಿಡಿ ನೀವು. ಯಾಕಂದರೆ ನಿಮ್ಮ ಕೈಲಾದಷ್ಟು ನೀವು ಒಳ್ಳೇದು ಮಾಡುವಂಥದ್ದನ್ನು ಮಾಡಿ. ಹಾಗಂತೇಳಿ ಒಳ್ಳೇದು ಮಾಡಿ ಅಂಥೇಳಿ ಹಣಕಾಸಿನ ಸಹಾಯ ಮಾಡಿ ಅಂತೇಳಿ ಖಂಡಿತ ಹೇಳೋದಿಲ್ಲ. ಎಷ್ಟೋ ಜನ ಒಳ್ಳೇದು ಮಾಡಬೇಕು ಅಂತೇಳಿ ಹಣಕಾಸಿನ ಸಹಾಯ ಮಾಡಿ ಕೊನೆಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಆಗ್ತದೆ. ಅದು ಬೇಡ. ಯಾಕಂದರೆ ಆರ್ಥಿಕವಾಗಿ ಅವರವರ ವೈಯಕ್ತಿಕವಾದಂತಹದ್ದು, ಬೇರೆದೆಲ್ಲವನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಒಳ್ಳೆಯದನ್ನು ಮಾಡೋಣ. ಹಾಗೆ ಮದುವೆ ವಿಷಯದಲ್ಲಿ ನೋಡೋಣ, ಮದುವೆ ಏನಾದರೂ ಆಗ್ತದೆಯಾ ಅಂಥೇಳಿ. ನಿಮಗೆ ಈಗ ವಕ್ರವಾದಂತಹ ಗುರು ಮೇವರೆಗೂ ಕೂಡ ಇರ್ತಾನೆ. ಹಾಗಾಗಿ ಕೆಲವೊಂದು ವಿಷಯಕ್ಕೆ ಸಕ್ಸಸ್ಫುಲ್ ಆಗುವಂಥದ್ದು ಇರುತ್ತೆ. ಒಂದು ಹಂತಕ್ಕೆ 100ಕ್ಕೆ 70 ಭಾಗಗಳು ಮದುವೆ ಆಗದೇ ಇದ್ದವ್ರಿಗೆ ಮದುವೆ ಆಗಬಹುದು. ಅಥವಾ ಮದುವೆ ಅನಂತರದಲ್ಲಿ ಕಿರಿಕಿರಿ, ಚಿಂತೆ, ಟೆನ್ಷನ್ ಆಗಿದ್ದರೆ ಅದಕ್ಕೆ ಸ್ವಲ್ಪ ಒಳ್ಳೆಯ ಥರದ ಪರಿಹಾರಗಳು ಕೂಡ ಸಿಗಬಹುದು. ಮೇ ಅನಂತರದಲ್ಲಿ ಕಟ್ಟಿಟ್ಟಂಥ ಬುತ್ತಿ ಪ್ರಯತ್ನಗಳು, ಸರಿಯಾದಂಥ ವಯಸ್ಸು, ಸರಿಯಾದಂಥ ಅವಕಾಶಗಳು ಇದ್ದರೆ ನಿಮಗೆ, ಯಾಕಂದರೆ ವಿವಾಹ ಎಲ್ಲರಿಗೂ ಕೂಡ ಆಗುತ್ತೆ ಅಂತಲ್ಲ. ಅದಕ್ಕೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ,
ಯಾಕಂದರೆ ಕಲ್ಲು ಹೊಡಿತಾ ಇರ್ತಾರೋ ಯಾರೋ ಆವಾಗ ಮಾವಿನ ಹಣ್ಣು ಒಂದು ಬೀಳ್ತದೆ. ಕಲ್ಲೇ ಹೊಡೆದಿಲ್ಲ, ಪ್ರಯತ್ನವೇ ಮಾಡಿಲ್ಲ ಅಂತಂದ್ರೆ ಅದು ಬೀಳುವಂಥದ್ದು ಕೂಡ ಕಷ್ಟ. ಹಾಗಾಗಿ ಮದುವೆಗೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರಾಶಿಯವರು ಅಂಥವರಿಗೆ ವಿವಾಹ ಸ್ವಲ್ಪ ಆರಂಭ ದಿವಸನೇ ಸ್ವಲ್ಪ ಪಟ್ಟಂತ ಆಗಿಬಿಡ್ಬೋದು, ಮೇ ನಂತರದ ತನಕ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಗುರು ರಾಶಿಗೆ ಬಂದು ಸಪ್ತಮ ರಾಶಿಯನ್ನು ನೋಡ್ತಾ ಇರ್ತಾನೆ. ಸಪ್ತಮ ರಾಶಿ ಅಂತಂದರೆ ಅವನು ಸುಕ್ಷೇತ್ರ, ಗುರುವಿನ ಸುಕ್ಷೇತ್ರ. ಹಾಗಾಗಿ ಆ ಗುರು ನಿಮಗೆ ವಿವಾಹಾದಿ ಮಂಗಲ ಕಾರ್ಯವನ್ನು ಕೂಡ ನಡೆಸ್ತಾನೆ. ಮತ್ತು ನೀವು ತಂದೆ ತಾಯಿಗಳು ಈ ರಾಶಿಯವರಾಗಿದ್ದರೆ ಮಕ್ಕಳ ವಿವಾಹವನ್ನು ನಡೆಸುವಂಥ ಯೋಗಗಳನ್ನು ಕೂಡ ಭಗವಂತ ದಯಪಾಲಿಸ್ತಾನೆ. ಎಷ್ಟೋ ಸಲ ಮಕ್ಕಳಿಗೆ ಸರಿಯಾದಂಥ ಅವಕಾಶಗಳಿಲ್ಲ, ಯಾಕಂದ್ರೆ ನೋಡುವಂಥ ಪುರುಸತ್ತಿಲ್ಲ, ಟೈಮ್ ಇಲ್ಲ, ತಾಳ್ಮೆ ಇಲ್ಲ, ಯಾವುದೂ ಬೇಡ. ಯಾಕಂದರೆ ಬೇರೆ ಎಲ್ಲದಕ್ಕೂ ಕೂಡ ಸಮಯ ಕಳೀತಾರೆ. ನಮ್ಮ ಜೀವನಕ್ಕೆ ಯಾವುದೋ ಒಂದು ಸಂಗಾತಿಯನ್ನು ಹುಡುಕಬೇಕು ಅಂತಂದರೆ ಅದಕ್ಕೆ ಹೆಚ್ಚಿನದಾದಂಥ ಸಮಯ ಹಾಕುವುದಿಲ್ಲ, ಅಥವಾ ಅವರ ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡುವುದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಯಾವ್ಯಾವುದು ಉಳಿತದೆಯೋ ಅದ್ರ ಬಗ್ಗೆ ಸ್ವಲ್ಪ ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿಕೊಂಡು ಮುಂದುವರಿಯುವಂಥದ್ದು. ಹಾಗಾಗಿ ವಿವಾಹಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯದಾಗ್ತದೆ. ಇನ್ನು ವೃತ್ತಿ ಜೀವನ ಏನಪ್ಪ ಅಂತಂದರೆ, ವೃತ್ತಿ ಕಳ್ಕೊಂಡವರಿಗೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹೊರದೇಶದ ಗುರಿ ಇದ್ದವರಿಗೆ ಆ ಗುರಿ ಸಕ್ಸಸ್ಫುಲ್ ಆಗಬಹುದು. ಎಷ್ಟೋ ಜನ ನೋಡ್ತಾ ಇರ್ತೀರಿ, ಹೋಗಬೇಕು, ಸಂಪಾದನೆ ಮಾಡಬೇಕು, ಎಲ್ಲೋ ಒಂದು ಕಡೆಗೆ ಆಗಬೇಕು ಅಂಥೇಳಿ ಆ ಭಗವಂತ ಅನುಗ್ರಹ ಮಾಡಬಹುದು. ಮತ್ತು ಮನೆಯಲ್ಲೆಲ್ಲಾದರೂ ಕೂಡ ಮಂಗಲವಾದ ವಾತಾವರಣಗಳಾಗುತ್ತಾ ಅಂತಂದರೆ ಸದಾಕಾಲ ಮನೆಯಲ್ಲಿ ಅಮಂಗಲಂ ನಿಹತ್ಯಾಶು ಕ್ಷೇಮಮ್ಮೇ ಕುರು ಸರ್ವದ ಅಂತ ಯಾವ್ಯಾವ ಅಮಂಗಲಗಳಿದೆಯೋ ಅಥವಾ ಮನೆಯಲ್ಲಿ ಯಾವ್ಯಾವುದು ತೊಂದರೆಗಳು ಬರುತ್ತದೆಯೋ ಅಂಥ ತೊಂದರೆಗಳನ್ನು ಆ ಗುರು ಭಗವಂತ ನಿವಾರಣೆ ಮಾಡ್ತಾನೆ. ಮತ್ತು ರಾಹು ವಿಶೇಷವಾದಂಥ ಆಕರ್ಷಣೆ ಬರುವ ಹಾಗೆ ಮಾಡ್ತಾನೆ. ನಿಮಗೆ ಆಕರ್ಷಣೆ ಏನು, ಒಂದು ಉದ್ಯೋಗ ವ್ಯವಹಾರದಲ್ಲಿ ಆಕರ್ಷಣೆ, ಅಥವಾ ಇಂಟ್ರ್ಯೂಗೆ ಹೋಗಿ ನೀವು ಚೆನ್ನಾಗಿ ಮಾತಾಡ್ತೀರಿ, ಅದರಿಂದ ಇವರನ್ನು ಸೇರಿಸ್ಕೊಳ್ಳೇಬೇಕು ಅಂಥೇಳಿ ನಿಮ್ಮ ಮೇಲಧಿಕಾರಿಗೂ ಅಥವಾ ಇಂಟ್ರ್ಯೂ ಮಾಡುವಂಥ ವ್ಯಕ್ತಿಗೆ ಆಗುತ್ತೆ. ಅದರಿಂದ ಅವನು ಕೆಲಸಕ್ಕೂ ಕೂಡ ಸೇರಿಸ್ಕೊಳ್ತಾನೆ. ಹಾಗಾಗಿ ಒಂದಂತಕ್ಕೆ ನಿಮ್ಮಲ್ಲಿ ಆಕರ್ಷಣೀಯವಾದಂಥ ಶಕ್ತಿಯನ್ನು ಗುರು ಮತ್ತು ರಾಹು ಎರಡೂ ಗ್ರಹಗಳು ಕೂಡ ನೀಡ್ತಾರೆ. ಅದು ಬಹಳ ಒಳ್ಳೆಯದಾದಂಥದ್ದು. ಮತ್ತು ನಿಮ್ಮಿಂದ ಬಹಳ ಶುಭವಾದಂಥ ಕೆಲಸಗಳು ಈ ವರ್ಷದ ನಡೀಲಿಕ್ಕಿದೆ. ಯಾವ್ಯಾವ ಶುಭವಾದದ್ದು? ಒಂದು ವಿವಾಹಾದಿ ನಿಮ್ಮ ವೈಯಕ್ತಿಕವಾಯಿತು. ಎರಡನೇದಾಗಿ ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ ಅವರಿಗೇನು ಹೇಳ್ಕೊಳ್ಳದೇ ಇದ್ದ ಹಾಗೆ ನೀವು ನಿಮ್ಮಲ್ಲೇ ಖುಷಿ ಪಡ್ತೀರಿ. ಇನ್ನೊಬ್ಬರಿಗೆ ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿ ಅದರಿಂದ ನೀವು ಬಹಳ ಮುಖ್ಯವಾಗಿ ಸಂತೋಷವನ್ನು ಪಡ್ತೀರಿ. ಉದಾಹರಣೆಗೆ ಯಾರೋ ಒಬ್ಬರು ಸರಿಯಾದಂಥ ದಾರಿಯಲ್ಲಿ ಹೋಗ್ತಾ ಇಲ್ಲ, ಅವರು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ನೋಡಿ ಹೀಗೆ ಮಾಡಿ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತೀರಿ. ಸರಿಯಾದಂತಹ ದಾರಿಯಲ್ಲಿ ಅವರು ಹೋಗಿ ಅವರು ನಿಮಗೆ ಶುಭವನ್ನು ಕೂಡ ಹಾರೈಸ್ತಾರೆ. ತನ್ಮೂಲಕವಾಗಿ ನೀವು ಕೂಡ ಖುಷಿಯನ್ನು ಹೊಂದುತ್ತೀರಿ. ಎಷ್ಟೋ ಸಲ ನೋಡಿ ಇನ್ನೊಬ್ಬರಿಗೆ ಉಪಕಾರ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿ ತೃಪ್ತಿ ಪಡೋವರು ಬಹಳ ಜನ ಇರ್ತಾರೆ ಅಲ್ವಾ? ಯಾಕಂದರೆ ಎಷ್ಟೋ ಸಲ ನಾವು ನಮಗೇ ಮಾಡ್ತಾ ಇರ್ತೇವೆ. ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಯಾಕಂದರೆ ನಾವು ನಮಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದೇ, ಅದರ ಜೊತೆಯಲ್ಲಿ ಇನ್ನೊಬ್ಬರಿಗೂ ಕೂಡ ಸಹಾಯ ಸಹಕಾರ ಮಾಡ್ತಾ ಇರುವಂಥದ್ದು ಬಹಳ ಉತ್ತಮವಾದಂಥದ್ದು. ಅದರಿಂದ ಆತ್ಮತೃಪ್ತಿಯನ್ನು ಕೂಡ ಪಡೆಯುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತು ಒಂದು ಹಂತಕ್ಕೆ ಈ ವರ್ಷದಲ್ಲಿ ನೀವು ಒಂದು ಹಂತಕ್ಕೆ ಧರ್ಮ ಕಾರ್ಯಗಳನ್ನು ಬಹಳ ಮುಖ್ಯವಾಗಿ ಮಾಡ್ತೀರಿ ನೀವು. ಯಾಕಂದರೆ ಹಿಂದೆಲ್ಲ ನಿಮ್ಮ ಕಷ್ಟಗಳನ್ನು ಯೋಚನೆ ಮಾಡ್ತಾ ಹೋದರೆ ಬಹಳ ಕಷ್ಟ ಇತ್ತು. ಈಗೆಲ್ಲ ನಿಮಗೆ ಎಲ್ಲ ಒಳ್ಳೆ ರೀತಿಯಾಗಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಧರ್ಮ ಕಾರ್ಯಗಳನ್ನು ಕೂಡ ಮಾಡ್ತೀರಿ. ಒಳ್ಳೆ ರೀತಿಯಾದಂತಹ ದೇವತಾ ದರ್ಶನಗಳನ್ನು ಕೂಡ ಮಾಡ್ತೀರಿ. ಒಂದಂತಕ್ಕೆ ಸ್ವಲ್ಪ ಗುರು ರಾಶಿಗೆ ಬಂದ ತಕ್ಷಣವೇ ಸ್ಪಿರಿಚುವಲ್ ಲೈಫು, ಆಧ್ಯಾತ್ಮಿಕವಾದಂಥ ಜೀವನ ಇದು ಬಹಳ ಮುಖ್ಯವಾಗಿ ಬರುತ್ತೆ. ಹಾಗಂತೇಳಿ ವೈರಾಗ್ಯ ಬೇಡ. ಎಷ್ಟಾಗುತ್ತೋ ಅಷ್ಟು ಆಧ್ಯಾತ್ಮಿಕವಾದಂಥ ಚಿಂತನೆ ಮಾಡಿ ಆತ್ಮೋನ್ನತಿ ಕಡೆ ಪ್ರಯತ್ನಗಳನ್ನು ಮಾಡಿ. ಯಾಕಂದರೆ ಗೃಹಸ್ಥರಾದಂಥವರಿಗೆ ಯಾವ ಕೆಲಸಗಳನ್ನು ಹೇಳಿದಾರೋ ಆ ಕೆಲಸಗಳನ್ನು ಮಾಡಬೇಕು. ಎಷ್ಟೊತ್ತಿಗೂ ಕೂಡ ವೈರಾಗ್ಯ ಅಂತೇಳಿ ಬೇರೆ ಕಡೆ ಕೂತ್ಕೊಳ್ಳುವಂಥದ್ದಲ್ಲ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆಧ್ಯಾತ್ಮಿಕವಾದಂತಹ ಅಧ್ಯಯನಗಳನ್ನು ಕೂಡ ಮಾಡಿ ತಿಳುವಳಿಕೆ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಧರ್ಮ ಕಾರ್ಯಗಳನ್ನು ಕೂಡ ಮಾಡಿ. ಮತ್ತು ಒಂದು ಹಂತಕ್ಕೆ ನಿಮಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಮತ್ತು ಒಂದು ಹಂತಕ್ಕೆ ನಿಮ್ಮನ್ನು ಪ್ರೇರೇಪಿಸುವಂತಹ ಒಳ್ಳೊಳ್ಳೆ ರೀತಿಯಾದಂಥ ಜನ ನಿಮಗೆ ಇದ್ದಾರೆ. ಹಾಗಾಗಿ ಹೆದರಿಕೊಳ್ಳುವಂಥದ್ದು ಬೇಡ. ಭಗವಂತನೂ ನಿಮ್ಮ ಹಿಂದೆ ಇದ್ದಾನೆ, ಒಳ್ಳೆ ರೀತಿಯಾದಂಥ ಜನರು ಕೂಡ ನಿಮ್ಮ ಹಿಂದೆ ಇದ್ದಾರೆ. ಎರಡೂ ಕೂಡ ನಮಗಿದೆ. ಹಾಗಂತೇಳಿ ಧನಬಲ ಇಲ್ವಾ ಕಡೆ ಧನಬಲವೂ ಕೂಡ ತಕ್ಕ ಮಟ್ಟಿಗಿದೆ. ಅದಕ್ಕಿಂತ ದೈವಾನುಗ್ರಹ ಹೇಳುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮುನ್ನುಗ್ಗುವಂಥ ಪ್ರಯತ್ನವನ್ನು ಮಾಡಿ. ವಾಹನದ ವಿಷಯದಲ್ಲಿ ದಶಮ ಸ್ಥಾನಕ್ಕೆ ಶನಿ ಬರ್ತಾನೆ. ಹಾಗಾಗಿ ವಾಹನ ವಿಷಯದಲ್ಲಿ ಸ್ವಲ್ಪ ಕಾಳಜಿಯನ್ನು ನೋಡ್ಕೊಂಡು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ನನಗೆ ವಾಹನ ಡ್ರೈವಿಂಗ್ ಬರಲ್ಲ, ಸೆಕೆಂಡ್ ಹ್ಯಾಂಡ್ ತೆಗೆದುಕೊಳ್ತೇನೆ ಅಂತಂದರೆ ಎಲ್ಲವನ್ನು ತೆಗೆದುಕೊಂಡು ಹಾಕುವಂಥ ಪ್ರಯತ್ನ ಬೇಡ. ಒಳ್ಳೆ ರೀತಿಯಾದಂಥ ವಾಹನಗಳನ್ನು ಖರೀದಿ ಮಾಡಿ ಒಳ್ಳೆ ರೀತಿಯಾಗಿ ಕೊಂಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ವಾಹನದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ನೋಡಿ, ಬಹಳ ಮುಖ್ಯವಾಗಿ ಪ್ರಯಾಣ ಯೋಗ ಅಂತಂದರೆ ಧರ್ಮಕ್ಷೇತ್ರಕ್ಕೆ ಹೋಗುವಂಥದ್ದು ಅಥವಾ ಮಹಾತ್ಮರ ದರ್ಶನ ಮಾಡುವಂಥದ್ದು. ನೋಡಿ, ಈ ವರ್ಷದಲ್ಲಿ ಮೇ ನಂತರದಲ್ಲಿ ನಿಮ್ಮ ಜೀವನ ಹೇಗೆ ಅಂತಂದರೆ ಒಂದು ಹಂತಕ್ಕೆ ಆಧ್ಯಾತ್ಮಿಕವಾದಂಥ ಚಿಂತನೆ ಬರುತ್ತದೆ. ಅದರ ಜೊತೆಗೆ ಮಹಾತ್ಮರ ಅನುಗ್ರಹ ಸಿಗುತ್ತೆ ಮತ್ತು ಗುರುಗಳ ಬಹಳ ಮುಖ್ಯವಾದಂಥ ಆಶೀರ್ವಾದ ಸಿಗುತ್ತೆ. ಮತ್ತು ಹಿರಿಯರು ಎಲ್ಲೋ ಒಂದು ಕಡೆಗೆ ನಿಮಗೆ ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ,
ಆದರೆ ಅವರು ಮಾಡಿದಂತಹ ಪುಣ್ಯಾಂಶಗಳು ನಿಮಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡುತ್ತದೆ ಅಂತೇಳಿ ಹೇಳಬಹುದು. ಹಾಗಾಗಿ ಹಿರಿಯರ ಆಶೀರ್ವಾದ ಇದೆ. ಮತ್ತು ತಕ್ಕ ಮಟ್ಟಿಗೆ ನಿಮ್ಮ ಕೈಯಲ್ಲಿ ಆದ ಮಟ್ಟಿಗೆ ತಂದೆ ತಾಯಿಗಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಏನಪ್ಪ ಆರೋಗ್ಯ? ಒಂದನೇದಾಗಿ ಅಲ್ಪ ಸ್ವಲ್ಪ ಈ ಕರುಳು ಅಥವಾ ಹೊಟ್ಟೆ ಸಂಬಂಧವಾದ ತೊಂದರೆ ತಾಪತ್ರೆಗಳು ಬರಬಹುದು, ಕಣ್ಣಿನ ಸಂಬಂಧವಾದ ತೊಂದರೆಗಳು ಸ್ವಲ್ಪ ಬರಬಹುದು, ಮತ್ತು ಶರೀರದಲ್ಲಿ ಸ್ವಲ್ಪ ಮಟ್ಟಿಗೆ ಯಾಕೋ ಸುಸ್ತಾಗ್ತಾ ಇದೆ, ಯಾಕೋ ಟೆನ್ಷನ್ ಆಗ್ತಾ ಇದೆ, ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಮನ್ಕೊಂಬೋಣ ವಿಶ್ರಾಂತಿ ಮಾಡೋಣ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಆಹಾರದ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಂಡು ಕಾಳಜಿಯಾಗಿ ನಿಮ್ಮ ಶರೀರಕ್ಕೆ ಯಾವ ಆಹಾರ ಹಿತ ಮಿತ ಎರಡೂ ಆಗುತ್ತೋ ಅಂಥ ಆಹಾರಗಳನ್ನು ತಿನ್ನುವಂತಹ ಪ್ರಯತ್ನವನ್ನು ಮಾಡಿ. ಆರೋಗ್ಯ ಅಷ್ಟೊಂದು ಇಲ್ಲ, ಯಾಕಂದರೆ ನೋಡಿ ದಶಮಕ್ಕೆ ಶನಿ ಅವನು 12ನೇ ರಾಶಿ ನೋಡ್ತಾ ಇದ್ದಾನೆ. ಖರ್ಚಿನ ವ್ಯವಸ್ಥೆಗೆ ಸರಿಯಾದಂಥ ನಿದ್ರೆಗಳಾಗುವುದಿಲ್ಲ. ನಿದ್ರೆ ಸರಿಯಾಗಿಲ್ಲ ಅಂತಂದರೆ ಇಡೀ ಹಗಲೆಲ್ಲ ನಿದ್ರೆ ಮಾಡುವಂಥ ಪರಿಸ್ಥಿತಿ ಆಗ್ತದೆ ಅಲ್ವಾ? ಹಾಗಾಗಿ ಚೆನ್ನಾಗಿರುವಂಥ ನಿದ್ರೆ ಆಗಬೇಕು. ಮನುಷ್ಯನಿಗೆ ನಿದ್ರೆ ಜಾಸ್ತಿಯೂ ಆಗಬಾರ್ದು, ಕಡಿಮೆಯೂ ಕೂಡ ಆಗಬಾರ್ದು. ಅತಿಯಾದಂತಹ ನಿದ್ರೆಯೂ ಕೂಡ ಒಳ್ಳೆಯದಲ್ಲ, ಆಲಸ್ಯತನ. ಹಾಗಂತೇಳಿ ಶರೀರಕ್ಕೆ ವಿಶ್ರಾಂತಿ ಬೇಕಾದಂತಹ ನಿದ್ರೆ ಅಗತ್ಯವಾದಂಥದ್ದು. ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ ಎಂಬುದಾಗಿ ಒಂದು ಸುಭಾಷಿತದಲ್ಲಿ ಹೇಳಿದ್ದಾರೆ. ಇದೆಲ್ಲ ಜಾಸ್ತಿ ಆಗಬಾರ್ದು ಅಂತ. ನಿದ್ರೆ ಮಾಡುವಂಥದ್ದು ಜಾಸ್ತಿ ಆಗಬಾರ್ದು. ತೊಂದರೆ ನನಗೆ ತೂಗಡಿಕೆ ಮಾತಾಡ್ತಾ ಇರ್ತೇವೆ, ಎಲ್ಲೋ ಒಂದು ಕಡೆಗೆ ಬಹಳ ಜನರು ನೋಡ್ತಾ ಇರ್ತೇವೆ ನಾವು, ಹಾಗಾಗಬಾರ್ದು. ಹಾಗೆ ಭಯವೂ ಜಾಸ್ತಿ ಆಗಬಾರ್ದು, ಕ್ರೋಧ ಸಿಟ್ಟು ಕೂಡ ಜಾಸ್ತಿ ಆಗಬಾರ್ದು, ದೀರ್ಘಸೂತ್ರತ ನಿಧಾನವಾಗಿ ಮಾಡುವಂಥ ಕೆಲಸಗಳು ಇವೆಲ್ಲ ಜಾಸ್ತಿ ಆಗಬಾರ್ದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಬಹಳ ಬಯಕೆಗಳು ಈಡೇರುವಂಥ ಸಾಧ್ಯತೆಗಳು ಕೂಡ ಇದೆ. ರಾಹುವಾದದ್ರಿಂದ ಹೊರದೇಶದಲ್ಲಿ ಹೋಗಬೇಕು, ಕೋರ್ಸ್ ಮಾಡಬೇಕು, ವಿದ್ಯೆ ಏನೋ ಮಾಡಬೇಕು ಅಂತಂದರೆ ಅದರಲ್ಲೂ ಕೂಡ ಹೆಚ್ಚಿನದಾದಂಥ ಒಳ್ಳೆಯ ಕೆಲಸ ಕಾರ್ಯಗಳಾಗಬಹುದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಖುಷಿ ಸಂತೋಷಗಳೇ ಆಗಬಹುದು. ಸ್ವಲ್ಪ ಹಣದ ಅಡಚಣೆ ಇದ್ದವರಿಗೆ ಆ ಗುರುವಿನ ಅನುಗ್ರಹದಿಂದ ವಿದ್ಯಾರ್ಥಿಗಳು ಎಲ್ಲೋ ಒಂದು ಕಡೆ ಲೋನ್ ಸಿಗುವಂಥದ್ದು, ಯಾರೋ ಸಹಾಯ ಮಾಡುವಂಥದ್ದು ಆಗಬಹುದು. ಯಾಕಂದರೆ ನೋಡಿ, ಒಂದಂತಕ್ಕೆ ವಿದ್ಯಾರ್ಥಿಗಳಿಗೆ ಯಾರು ಸಹಾಯ ಮಾಡ್ತಿರೋ ಅಂಥವರು ನಿಮಗೂ ಕೂಡ ಯಾರೋ ಒಬ್ಬರು ಸಹಾಯ ಮಾಡಲಿಕ್ಕೆ ಬರ್ತಾರೆ. ಯಾಕಂದರೆ ನಾವು ಇವತ್ತಿನ ದಿವಸ ವಿದ್ಯೆಯನ್ನು ಓದಿ ಚೆನ್ನಾಗಾಗಿದ್ದೇವೆ ಅಂತಂದರೆ ಭಗವಂತನ ಅನುಗ್ರಹ. ನಮಗೂ 4 ಜನ ಸಹಕಾರ ಮಾಡಿ ಒಳ್ಳೆಯ ಗುರುಗಳ ಆಶೀರ್ವಾದದಿಂದ ಮೇಲ್ಮಟ್ಟಕ್ಕೆ ಬಂದಿರ್ತವೆ. ಅದೇ ತರಹ ಗುರುಗಳ ಆಶೀರ್ವಾದ ಹೇಳುವಂಥದ್ದು ಬಹಳ ಮುಖ್ಯವಾದಂಥದ್ದನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಕ್ಲೇಶಗಳಿರಬಹುದು. ಯಾಕಂದರೆ ನಿಮಗೆ ದಶಮಕ್ಕೆ ರಾಹು ಬಂದ ತಕ್ಷಣವೇ ಕ್ಲೇಶಗಳು ಶುರುವಾಗುತ್ತೆ. ಇದ್ದಲ್ಲೇ ಕಿರಿಕಿರಿ ಆಗುವಂಥದ್ದು, ಇದ್ದಲ್ಲೇ ಚಿಂತೆ ಆಗುವಂಥದ್ದು. ಸ್ವಲ್ಪ ಕ್ಲೇಶಗಳನ್ನು ಸ್ವಲ್ಪ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಸಣ್ಣ ಪುಟ್ಟ ಚಿಂತೆ ಟೆನ್ಷನ್ನು ಕೂಡ ರಾಜಕೀಯದವರಿಗಿರುತ್ತೆ. ಅನಂತರದಲ್ಲಿ ಸಾಮಾಜಿಕವಾದಂಥ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಜಾಸ್ತಿ ಮಾಡ್ತಾ ಇರಬಹುದು ನೀವು. ಅದರಲ್ಲಿ ಒಳ್ಳೆ ರೀತಿಯಾದಂಥ ವೃದ್ಧಿಗಳು ಕೂಡ ಇದೆ. ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತಾರೆ, ಸಾಮಾಜಿಕವಾಗಿ ಕ್ಷೇತ್ರದಲ್ಲಿ ಏನೂ ಇಲ್ಲ, ಎಂತ ಮಾಡಬೇಕಪ್ಪ, ಏನು ಮಾಡಬೇಕಪ್ಪ ಅಂಥೇಳಿ. ಅದೇನೂ ವರಿ ಮಾಡೋದು ಬೇಡ. ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಮನ್ನಣೆ ಸಿಗುವಂಥದ್ದು ಮತ್ತು ಆ ದೈವಾನುಗ್ರಹದಿಂದ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಹೋಗ್ತೀರಿ. ಜನರ ವಿಶ್ವಾಸ, ಗೌರವ, ಪ್ರೀತಿ ಎಲ್ಲವೂ ಕೂಡ ಸಿಗ್ತದೆ ನಿಮಗೆ. ಅದರ ಭಗವಂತನ ಆಶೀರ್ವಾದ ಅಲ್ವಾ? ನೋಡಿ, ಇಷ್ಟೆಲ್ಲ ನಿಮಗೆ ಹೆಚ್ಚಿನದಾದಂತಹ ಶುಭವಾದಂಥ ಫಲಗಳನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ. ನಿಮ್ಮನ್ನು ಈ ವರ್ಷದಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ರು ಕೂಡ ಕಡಿಮೆ. ಇನ್ನೇನಪ್ಪ ನಕ್ಷತ್ರ ಪರಿಹಾರಗಳು ಇಷ್ಟೆಲ್ಲ ನೀವು ಹೇಳಿದ್ರಿ, ಏನು ಮಾಡಬೇಕು ಸ್ವಾಮಿ ಅಂತಂದರೆ ನೋಡಿ, ಮೃಗಶಿರ ನಕ್ಷತ್ರ 3, 4ನೇ ಪಾದ. ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರಗಳನ್ನು ಪಠನೆ ಮಾಡ್ತಾ ಇರಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ದಿವಸಕ್ಕೆ 108 ಸಲನೋ ಅಥವಾ ಪ್ರಯಾಣ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ನೀವು ಮಾಡ್ತಾ ಇರಿ. ಆ ಜಗನ್ಮಾತೆಯನ್ನು ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇರಿ. ಆರ್ದ್ರಾ ನಕ್ಷತ್ರ ಏನು ಮಾಡಬೇಕಪ್ಪ 1 ರಿಂದ 4 ಪಾದ ಅಂತಂದರೆ ಎಷ್ಟು ಸಾಧ್ಯ ಆಗುತ್ತಷ್ಟು ಗುರುಗಳನ್ನೇ ಆರಾಧನೆ ಮಾಡಿ. ದತ್ತಾತ್ರೇಯ ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿ. ನಿಮ್ಮ ಕನಸನ್ನು ನನಸಾಗುವ ಹಾಗೆ ಭಗವಂತ ಮಾಡ್ತಾನೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ, ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳೇ ಆಗೋದಿಲ್ಲ ಅಂದ್ಕೊಂಡ್ಬಿಡ್ತೇವೆ ಅಲ್ವಾ? ಆದರೆ ಭಗವಂತ ಹಾಗೆ ಮಾಡೋದಿಲ್ಲ. ಆ ಕನಸನ್ನು ನನಸಾಗುವ ಹಾಗೆ ಆರ್ದ್ರಾ ನಕ್ಷತ್ರದವರೇ ಮಾಡ್ತಾನೆ. ಬಹಳ ಉತ್ತಮವಾದಂಥದ್ದು. ಇನ್ನು ಪುನರ್ವಸು ನಕ್ಷತ್ರ, ನೀವೇನಿಲ್ಲ ಈ ವರ್ಷದಲ್ಲಿ ಒಂದು ಸಲ ರಾಮಾಯಣವನ್ನು, ಅಧ್ಯಾತ್ಮ ರಾಮಾಯಣ ಸಂಪೂರ್ಣವಾಗಿ ಒಂದು ಸಲ ಓದ್ತೇನೆ ಅಂತೇಳಿ ಚಿಂತನೆ ಮಾಡಿ. ರಾಮಾಯಣದ ಒಂದೊಂದು ಸರ್ಗಗಳನ್ನು ಕೂಡ ಓದುವಂಥ ಪ್ರಯತ್ನವನ್ನು ಮಾಡಿ. ರಾಮಚಂದ್ರನ ಅನುಗ್ರಹವಾಗಲಿ, ರಾಮಧ್ಯಾನವನ್ನು ಮಾಡಿ. ಪುನರ್ವಸು ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ, ಹಾಗೆ ರಾಮಾಯಣ ಕಥಾಶ್ರವಣ ಅವಕಾಶ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಅದರ ಭಾಗವತವನ್ನು ಓದುವಂತಹ ದಶಮಸ್ಕಂದನು ಯಾವುದಾದ್ರೂ ಸ್ವಲ್ಪ ಓದುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಇದೆಲ್ಲ ಒಂದು ವರ್ಷದಲ್ಲಿ ಸ್ವಲ್ಪ ಮಾಡಿದರೆ ಒಂದು ಹಂತಕ್ಕೆ ನಮ್ಮ ಆಧ್ಯಾತ್ಮಿಕವಾದಂಥ ಸಾಧನೆಗಳು ಕೂಡ ಆಗ್ತದೆ. ಹಾಗಾಗಿ ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಭಗವಂತನು ಬಗೆಹರಿಸಲಿ ಅಂತ ಹೇಳ್ತಾ 2025ನೇ ಇಸ್ವಿ ಶುಭವನ್ನು ಉಂಟು ಮಾಡಲಿ.
ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂಥವ್ರು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.